ಅಗ್ರಜ ವಿಕ್ರಾಂತ್ ನೀನೇನ ಮಾತಾಡಿದ್ದು? ವಿಕ್ರಾಂತ್ ಇನ್ನೊಂದ್ಸಲ ಮಾತಾಡು ವಿಕ್ರಾಂತ್, ಇನ್ನೊಂದ್ಸಲ ಕೂಗು ಪ್ಲೀಸ್. ವಿಕ್ರಾಂತ್. ಅಗ್ರಜ ವಿಕ್ರಾಂತ್, ನಾನು ಇಲ್ಲೇ ಇದ್ದೀನಿ ವಿಕ್ರಾಂತ್, ಮಾತಾಡು ವಿಕ್ರಾಂತ್. ವೇಕಪ್ ವಿಕ್ರಾಂತ್, ಕಣ್ಣಿರು ವಿಕ್ರಾಂತ್. ವಿಕ್ಕಿ, ನಿನ್ಗೇನಾಯ್ತು ಅಂತ ನಾವೆಲ್ಲ ತುಂಬಾ ಭಯ ಪಡ್ಕೊಂಡಿದ್ವಿ. ಯಾಕೋ ಹಿಂಗ್ ಮಾಡ್ಕೊಂಡೆ? ವಿಕ್ಕಿ ವಿಕ್ಕಿ ವಿಕ್ಕಿ, ನಿಮ್ಗೇನೂ ಆಗಿಲ್ಲ ಅಲ್ವಾ? ವಿಕ್ಕಿ, ನನಗೇನೂ ಆಗಿಲ್ಲ ಹೆಂಡತಿ, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ವಿಕ್ಕಿ, ನಿಜವಾಗ್ಲೂ ನನ್ನ ಬಿಟ್ಟು ನೀವು ಎಲ್ಲೂ ಹೋಗಲ್ಲ ಅಲ್ವಾ? ಹಾಗೇನಾದ್ರೂ ನೀವು ನನ್ನ ಬಿಟ್ಟು ಹೋದ್ರೆ ನಾನು ನಿಮ್ ಜೊತೆನೆ ಬಂದ್ಬಿಡ್ತಿದ್ದೆ. ಇಲ್ಲ ಹೆಂಡತಿ, ನಾನು ಯಾವಾಗ್ಲೂ ಹೇಳ್ತೀನಲ್ವಾ ನಿಮ್ಮನ್ ಬಿಟ್ಟೆಲ್ಲೂ ಹೋಗಲ್ಲ ಅಂತ. ಒಂದ್ ವೇಳೆ ಸತ್ರೆ ನಿಮ್ ಜೊತೆನೆ ಸಾಯ್ತೀನಿ. ಸ್ವರ್ಗಕ್ಕೆ ಹೋದ್ರೆ ಒಂದು ಡುವೆಟ್ ಡಾನ್ಸ್ ಮಾಡಿ ಸ್ವರ್ಗದಲ್ಲಿರೋ ಕಂಬಗಳನ್ನೆಲ್ಲ ಸುತ್ತಾಡೋಣ. ನರಕಕ್ಕೆ ಹೋದ್ರೆ ಯಮನ್ ಕೋಣಗಳಿಗೆ ಹುಲ್ಲು ತಿನ್ಸ್ಕೊಂಡು ಅಲ್ಲೇ ಸೆಟ್ಲ್ ಆಗೋಣ. ಯಾವುದಕ್ಕೂ ಒಂದ್ಸಲ ಹಾಸ್ಪಿಟಲ್ ಹೋಗಿ ಬರೋಣವಾ? ಏ ಬಾರ, ಐ ಆಮ್ ಪರ್ಫೆಕ್ಟ್. ಧ್ರುವ ಇವನು ಹೇಳ್ತಾನೆ ಇರ್ತಾರೆ. ಗಾಡಿ ತೆಗಿ, ಲೆಟ್ಸ್ ಗೋ ಟು ದ ಹಾಸ್ಪಿಟಲ್. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ವಿಕ್ಕಿ, ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ? ಯಾಕೆಲ್ಲ ಇಷ್ಟೊಂದು ವರಿ ಮಾಡ್ಕೊಂಡಿದ್ದೀರಾ? ನನಗೇನೂ ಆಗಿಲ್ಲ. ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್. ಹಾಸ್ಪಿಟಲಿಂದ ಬಂದಿದ್ದೀನಿ ತಾನೆ, ಐ ಆಮ್ ಕೂಲ್. ಎಲ್ಲ ಆಗಿದೆ ಚಾಮುಂಡಿಯಿಂದ. ನಾನೇನು ಮಾಡ್ದೆ ನಿಂಗೆ? ನೀನ್ ಮಾಡಿದ ಆಂಕರಿಂಗ್ ನೋಡಿ ಪವರ್ ಕಟ್ಗೂ ಶಾಕ್ ಹೊಡೆದು ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು ನೋಡು. ನಾನ್ ಮಾಡಿರೋ ಆಂಕರ್ ನಿಂಗೇನು ಆಗಿರ್ಲಿಕ್ಕಿಲ್ಲ. ಮೇ ಬಿ ಆ ಕಾಂತದನಲ್ಲ ಅವನ ನೋಡಾಗಿರ್ಬೋದು. ಹೋಗೋ. ರಮ್ಯ, ವಿಕ್ಕಿ, ನಿಮ್ಗೆ ಏನಾದ್ರೂ ಕುಡಿಯೋಕ್ ತಂದ್ಕೊಡ್ಲಾ? ಇಲ್ಲ ಆಂಟಿ, ಐ ಆಮ್ ಫೈನ್. ಪರಿ ಹೇಳಿದ ವಿಷಯ ನನಗೆ ಹೊಳಿಲೇ ಇಲ್ವಲ್ಲ. ನಾವೇನೋ ನಮ್ಮಮ್ಮನ ಶ್ರೀಮಂತರು ಮನೆಗೆ ಮದ್ವೆ ಮಾಡ್ಕೊಡ್ತಾ ಇದೀವಿ, ಆದ್ರೆ ಸುಹಾಸಿನಿಗೆ ಈ ಸಂಬಂಧ ಇಷ್ಟ ಇಲ್ಲದೆ ಇದ್ರೂ ಇರ್ಬೋದು.
ನಾಳೆ ದಿನ ಮದುವೆ ಆದ್ಮೇಲೆ ಅಮ್ಮಗೆ ಕಷ್ಟ ಆದ್ರೂ ಆಗ್ಬಹುದು. ಇಲ್ಲ, ಅವ್ರ ಮನೆಯಲ್ಲಿ ನಮ್ಮಮ್ಮ ಏನು ಕಷ್ಟ ಪಡಬಾರ್ದು, ಅವಳು ಸುಖವಾಗಿರ್ಬೇಕು. ಇದಕ್ಕೆ ನಾನು ಏನಾದ್ರೂ ಮಾಡಲೇಬೇಕು. ಸುಹಾಸಿನಿ ಅವರೇ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ಬರೋ ಅವಶ್ಯಕತೆ ಇತ್ತು, ಅನಿವಾರ್ಯ ಅನ್ನಿಸ್ತು, ಅದಕ್ಕೆ ಬಂದೆ. ನಿಮಗೆ ನಮ್ಮ ಮೇಲೆ ಬೇಜಾರಿದ್ರೂ ಇರ್ಬೋದು. ಇದ್ರೂ ಇರ್ಬೋದು ಅಲ್ಲ, ಖಂಡಿತ ಇದೆ, ತುಂಬಾನೇ ಇದೆ. ಆ ಅನುಮಾನದಲ್ಲೇ ಬಂದೆ ಸುಹಾಸಿನಿ ಅವರೇ. ಅಮ್ಮು ನನಗೆ ಮುದ್ದಿನ ಮಗಳು. ನನ್ನ ಪ್ರೀತಿನೆಲ್ಲ ಅವಳಿಗೆ ಧಾರೆ ಎರೆದ್ಬಿಟ್ಟಿದ್ದೀನಿ. ಜೊತೆಗೆ ನನ್ನ ಕೈಲಾದಷ್ಟು ಸಂಸ್ಕಾರನೂ ಕಲಿಸಿದ್ದೀನಿ. ಅವಳಿಗೆ ನಿಮ್ಮ ಮನೇಲಿ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ನಮ್ಮ ಮೇಲಿನ ಬೇಜಾರನ್ನ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಅವಳಿಗೆ ಬೈಯೋದಕ್ಕೆ ಹೋಗ್ಬೇಡಿ. ನಮ್ಮ ಅಮ್ಮಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಅದಕ್ಕೆ ಅವಳಿಗೆ ನಿಮ್ಮದ್ರು ಯಾವುದೇ ಕಾರಣಕ್ಕೂ ಉಲ್ಟಾ ಮಾತಾಡಬಾರ್ದು ಅಂತ ಹೇಳಿ ಕಳಿಸ್ತೀನಿ. ಅಮ್ಮ, ಯಾಕೆ ಎಷ್ಟೊತ್ತಲ್ಲಿ ಇಲ್ಲಿ ನಿಂತಿದ್ದೀರಾ? ಏನಾದ್ರು ಪ್ರಾಬ್ಲಮಾ? ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ಲಾ? ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾದ್ರು ಸಮಸ್ಯೆನಾ? ನನ್ನ ಮಗಳೇ ಸಮಸ್ಯೆ ಅಂತ ಹೇಗೆ ಹೇಳಪ್ಪ? ಅಮ್ಮ, ಹೆಣ್ಣೆ ತೋರ್ ಸಂಕಟ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ನಮ್ಮ ಆದಿ ಮದುವೆ ಮಾಡಿ ಸಾರ್ಥಕ್ ಜೊತೆ ಕಳಿಸ್ಕೊಡುವಾಗ ಬಹಳಷ್ಟು ಸಂಕಟ ಅನುಭವಿಸಿದ್ವಿ. ಅಮೂಲ್ಯ ಮನೆಗೆ ಬಂದ್ಮೇಲೆ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊಳ್ತಾಳ ಇಲ್ವಾ ಅನ್ನೋದು ತಾನೇ ನಿಮ್ ಟೆನ್ಷನ್. ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ ಅಮ್ಮ. ಅಮೂಲ್ಯನಿಗೆ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಯಾವತ್ತೂ ಅನಿಸ್ಬಾರ್ದು. ನಾವೆಲ್ಲರೂ ಹಾಗೆ ಅವಳ ನೋಡ್ಕೋತೀವಿ. ಅಮ್ಮ, ನಾನು ಅಮೂಲ್ಯನ ನಿಮ್ಗಿನ್ನ ಜಾಸ್ತಿ ಪ್ರೀತಿ ಕೊಟ್ಟು ನೋಡ್ಕೊಳ್ತೀನಿ. ಇದು ನಾ ನಿಮಗೆ ಕೊಡ್ತಿರೋ ಭಾಷೆ. ನಾವು ಹೆಣ್ಣು ಹತ್ತೋರು ಸುಹಾಸಿನಿ ಅವರೇ. ನೀವು ಹೆಣ್ಣೆತ್ತಿದ್ದೀರಾ. ನೀವು ನಿಮ್ಮ ಹೆಣ್ಮಗಳನ್ನ ಧಾರೆ ಎರೆದು ಕೊಟ್ಟಿದ್ದೀರಾ. ನಿಮಗೂ ಎಲ್ಲ ಅರ್ಥ ಆಗುತ್ತೆ. ಮಗಳು ಮದುವೆ ಮಾಡೋದು ಸಂಭ್ರಮನೇ ನಿಜ. ಆದರೆ ಆ ಮಗಳನ್ನ ಇನ್ನೊಂದು ಮನೆ ಕಳಿಸ್ಕೊಡೋದಿದೆಯಲ್ಲ, ಅದು ತುಂಬ ಹಿಂಸೆ ಆಗುತ್ತೆ ಸುಹಾಸಿನಿ ಅವರೇ. ನನಗೆ 4 ಜನ ಹೆಣ್ಮಕ್ಳು. ಒಂದು ಸಲ 4 ಜನ ಹೆಣ್ಮಕ್ಳೇ ಹುಟ್ಬಿಟ್ರಲ್ಲ ಅಂತ ತುಂಬ ಬೇಜಾರಾಯ್ತು. ನನಗೆ ಗಂಡ್ಮಕ್ಳು ಇಲ್ಲ ಅಂತ ಆಗಿದ್ದ ಬೇಜಾರಲ್ಲ ಅದು. ಈ 4 ಜನ ಹೆಣ್ಮಕ್ಳನ್ನ ಇನ್ನೊಂದು ಮನೆ ಕಳಿಸ್ಕೊಡ್ಬೇಕಲ್ಲ ಅಂತ ಆಗಿದ್ದ ಬೇಜಾರದು. ಅವುಗಳೆಲ್ಲ ನನ್ನ ಜೀವ ಸುಹಾಸಿನಿ ಅವರೇ. ಆ ನನ್ನ ಜೀವಗಳನ್ನ ಇನ್ನೊಂದು ಮನೆ ಬೆಳಗೋದಕ್ಕೆ ಕಳಿಸ್ಕೊಡ್ಲೇಬೇಕು. ನನ್ನ ಹಿರಿ ಮಗಳನ್ನ ನೀವು ಹೇಗೆ ನಿಮ್ಮ ಮನೆ ಮಗಳಾಗಿಸ್ಕೊಂಡಿದ್ದೀರೋ ಹಾಗೆ ನಮ್ಮ ಅಮ್ಮನೂ ನಿಮ್ಮ ಮನೆ ಮಗಳಾಗಿಸ್ಕೊಳ್ಳಿ ಸುಹಾಸಿನಿ ಅವರೇ. ಕುಡ್ಕೊಂಡು ಬಂದಿದ್ದೀರಾ, ಗಬ್ಬು ವಾಸನೆ ಹೊಡಿತಾ ಇದೆ. ಹೋಗಿ ಆ ಕಡೆ. ಏ ವೇದಾಂತ್, ನಾಳೆ ನನ್ನ ಕುತ್ತಿಗೆ ತಾಳಿ ಬಿದ್ಮೇಲೆ ನಿನ್ನ ಹೆಂಡತಿ ಆಗಿ ಸತ್ತು ಸ್ವರ್ಗಕ್ಕೆ ಸೇರೋವರೆಗೂ ನಿನ್ನ ಜೊತೆಗೆ ಇರ್ತೀನಿ. ಅಂಥದ್ರಲ್ಲಿ ಇವತ್ತು ಒಂದು ರಾತ್ರಿ ನಿನ್ನ ಕೈಲಿ ಒಬ್ಬನೇ ಇರೋಕ್ಕಾಗಲ್ವಾ? ಚಿಚಿ, ಗಂಡ್ಮಕ್ಳು ಹೆಣ್ಮಕ್ಳನ್ನ ಇಷ್ಟೊಂದು ಹಚ್ಕೋಬಾರ್ದಪ್ಪ. ಹೆಣ್ಮಕ್ಳಿಗೆ ತುಂಬಾ ಹಿಂಸೆ ಆಗುತ್ತೆ. ಏ ಬಜಾರಿ, ನೀನಷ್ಟಕ್ಕೆ ನೀನೇ ಸೆಲ್ಫ್ ಹಾಕೊಂಡು ಕೇಳೋರ್ ಕಿವಿ ಕಿತ್ತೋಗೋ ಥರ ಬಡ್ಕೋಬೇಡ. ನನ್ನ ಜೊತೆ ಬಾಯ್ಲಿ.
ಕಾಂತ ವಿಕ್ಕಿ ಬಾಬಾ ಟೀಮ್ ಸೇರ್ಕೊಂಡು ಅರ್ಧಂಬರ್ಧ ಮಾಡಿರೋ ಪಾರ್ಟಿಗೆ ನನ್ನ ನೆನೆ ಕರ್ಕೊಂಡ್ ಬಂದೆ. ಅಷ್ಟಕ್ಕೂ ಇದಕ್ಕೂ ನನಗೂ ಏನಪ್ಪ ಸಂಬಂಧ ನಂದೋರೆ? ಬಜಾರ್ ಇದರಿಂದ 6ನೇ ಕನ್ಸು ರಿಮೆಂಬರ್. ಚೆನ್ನಾಗಿ ಕುಡಿದು ನನ್ನ ಬಾಯಿ ಬಂದಂಗೆ ಬೈಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದಕ್ಕೆ ಸೆಟಪ್. ನಿನಗೂ ಬೈಯೋದಕ್ಕೆ ಧೈರ್ಯ ಬೇಕಲ್ಲ, ಅದಕ್ಕೆ ಈ ಅರೇಂಜ್ಮೆಂಟ್. ಹ್ಯಾಬಿಟ್. ಹೆಣ್ಮಕ್ಳು ಕುಡಿಬೇಕು ಅನ್ನೋ ಮೊದಲನೇ ಗಂಡ್ ಮಗ ನೀನೇ ಕಣಯ್ಯ. ಕಾರಣ ಇರೋದಕ್ಕೆ ನಿನಗೆ ಹೇಳ್ತಿರೋದು, ಇಲ್ಲ ಈ ಕಡೆ ನಿನ್ನ ಸುಳಿಯೋದಕ್ಕೂ ಬಿಡ್ತಿರಲಿಲ್ಲ. ತಗೋ, ನೀನು ಕುಡಿದು ಹೆಣ್ಣು ಹುಡುಗ ಆಗ್ಬಿಡು. ಹಾ, ನಾನ್ ನಿನಗೆ ಬೈಯೋದಕ್ಕೆ ಕುಡಿಬೇಕಾ? ಕುಡಿದೆ ನನಗೆ ಬೈಯೋದಕ್ಕೆ ಬರಲ್ವಾ? ಈಗಾಗ್ಲೇ ಒಂದ್ ಜನ್ಮಕ್ಕಾಗೋಷ್ಟು ಬೈದಿದ್ದೀನಿ. ಅದನ್ನ ಕೇಳಿಸ್ಕೊಂಡವರು ಈಗಾಗ್ಲೇ ರೀಲ್ಸ್ ಅಲ್ಲಿ ಟಿಕ್ಟಾಕ್ ಅಲ್ಲೆಲ್ಲ ವಿಡಿಯೋ ಮಾಡಿದ್ದಾರೆ. ಇಷ್ಟೆಲ್ಲ ಫೇಮ್ ಇದೆ ನಮ್ಗೆ. ಕುಡ್ದಾಗ ನಾನು ನಿನಗೆ ಬೈಯೋದಕ್ಕೆ ಆಗಲ್ಲ ವೇದ ಅಂತ. ಅದ್ಯಾಕೆ? ಕುಡ್ದಾಗ ಅದೇನೋ ಫಿಲ್ಟರ್ ಇರಲ್ಲ ಅಂತಾರಲ್ಲ, ಹಾಗೆ ನಂಗೂ ಮನ್ಸಲ್ಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಆದ್ರೆ ನಿನ್ ಬಗ್ಗೆ ಎಲ್ಲ ಒಳ್ಳೇದೇ ಇದೆಯಲ್ಲ, ನಿನ್ ಬಗ್ಗೆ ಬೈಯೋದಕ್ಕೆಲ್ಲ ಏನೂ ಇಲ್ಲ, ಒಂದ್ ಕಪ್ಪು ಚುಕ್ಕಿನೂ ಇಲ್ಲ. ಹಾಗಿರುವಾಗ ನಿನ್ ಬಗ್ಗೆ ಏನಂತ ಬೈಲಿ ಹೇಳು? ಹಾಗಾದ್ರೆ ನೀನು ನನಗೆ ಬೈಯೋದಿಲ್ವಾ? ಅದೇ ನನ್ನ ಆಸೆ ಅಂತ ಹೇಳಿ ತೀರಿಸ್ಕೊಳ್ದೇ ಇದ್ರೆ ಹೇಗೆ ಹೇಳು? ಬೈಯೋಕೆ ಅಂತ ಇನ್ನೊಂದ್ ಜನ್ಮ ಕೊಡ್ತಾನೆ ಭಗವಂತ. ಆದ್ರೆ ನನ್ಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಈಗೇನು ಬೈಬೇಕಷ್ಟೇ ತಾನೆ? ಏನ್ ಮಾಡ್ತೀಯೋ ನೀನೇ ನೋಡು. ಏನೇನ್ ಪಿಶಾಚಿ ಸಿಡುಕ್ ಮುತ್ತ ಸಿದ್ದಪ್ಪ. ಇಲ್ಲ ವೇದ, ನನ್ನ ಬಾಯಲ್ಲಿ ಬೈಗಳನ್ನೇ ಬರ್ತಿಲ್ಲ ಇವತ್ತು. ಅಬ್ಬಾ, ಇವತ್ತು ಅರ್ಥ ಆಯ್ತು ನೋಡು, ನಾನು ನಿನ್ ಬಾಯಿನೂ ಗೆದ್ದಿದ್ದೀನಿ ಅಂತ. ಇದೇ ಬೇಡ ಅನ್ನೋದು. ಸುಮ್ಮನೆ ಸ್ಕೋಪ್ ತಗೊಳ್ಳೋದು ಯಾಕೆ? ಅಲ್ಲ, ನೀನೇ ನನ್ನ ಗೆದ್ದಿರೋದು, ನಾನು ನಿನ್ನ ಗೆದ್ದಿರೋದು. ಮೂತಿ ಒದಿಸ್ಕೊಂಡು ಬಾನನ್ನೇ ಇಲ್ದಿರೋ ರೋಬೋಟ್ ತರ ಇದ್ದವನ್ಗೆ ಲವ್ ಮಾಡೋ ಹಾಗೆ ಮಾಡಿದ್ದು ನಾನು. ಜೇಬಲ್ ಕೈ ಹಾಕೊಂಡು ನೆಲನೂ ನೋಡ್ದೆ, ಹಗ್ಲೊತ್ತಲು ನಕ್ಷತ್ರ ಎಣ್ಸ್ಕೊಂಡು ಓಡಾಡೋನ್ಗೆ ಜೀವನ ಇರೋದು ಭೂಮಿ ಮೇಲೆ, ಚಂದ್ರನ ಮೇಲಲ್ಲ ಅಂತ ಅರ್ಥ ಮಾಡಿಸ್ತೋಳು ನಾನು. ಬಾಯ್ ಬಿಟ್ರೆ ಬಿಸ್ನೆಸ್ ಅಂತಿದ್ದವನ್ಗೆ ಬದುಕು ಅಂದ್ರೆ ಸೂಕ್ಷ್ಮ ಅಂತ ಹೇಳಿ ಅರ್ಥ ಮಾಡಿಸ್ತೋಳು ನಾನು. ಬಂದ್ಬಿಟ್ಟು ಕ್ರೆಡಿಟ್ ತಗೊಳ್ಳೋದಿಕ್ಕೆ ಸ್ಕೋಪ್ ರಾಜ, ಡೌರಾಜ, ಕಲ್ಬರ್ತಿಗೆ ರಾಕಿ, ಕೋಪ್ ಇಷ್ಟ, ತುರ್ಮಷ್ಟ, ಈರುಳ್ಳಿ ಶಂಕರ, ಬೆಳ್ಳುಳ್ಳಿ ಶಂಕರ. ಬೈ ಅಂದ್ರೆ ಇಷ್ಟೊಂದು ಬೈಯೋದ? ನಿನ್ ಕಾಲೇಜಲ್ಲಿ ಬೈಗಳ ಪ್ರಾಕ್ಟೀಸ್ ಮಾಡೋದು ಒಂದು ಸಬ್ಜೆಕ್ಟ್ ಇತ್ತಾ ಹೇಗೆ? ಮೈ ಗಾಡ್. ಯಾಕೆಂದ್ರೆ ಇದು ನಿನಗೆ ಕೊನೆ ಬೈಗಳಲ್ವಾ, ಅದಕ್ಕೆ. ಅಂದ್ರೆ ಮದ್ವೆ ಆದ್ಮೇಲೆ ನಮ್ಮ ಯಜಮಾನ್ರಿಗೆ ಬೈಯೋದಕ್ಕಾಗಲ್ವಲ್ಲ, ಆಮೇಲೆ ಏನಿದ್ರು ಬರೀ ರೀ ರೀ ಅಂತ ಕರೀತಿರ್ಬೇಕು. ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ತರ ಇರ್ಬೇಕು. ಅದಕ್ಕೆ ಬೈಯೋ ಆಸೆ ಏನೇ ಇದ್ರು ಎಲ್ಲ ಮುಗಿಸ್ಕೊಬಿಡ್ಬೇಕು. ಅದಕ್ಕೆ ಬಾಯಿ ತುಂಬಾ ಬೈದ್ಬಿಟ್ಟೆ. Trust me, you're unbelievable. ಸಾರ್ಥಕ್, ಗುರುಜಿ ಹೇಗೆ ಬಂದಿದ್ದಾರೆ? ವೇದಾಂತ್, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಚಿಕ್ಕಮ್ಮ ಪ್ಲೀಸ್ ಬಾಗಿಲು ತೆಗೀರಿ. ಬರೀ ನಾವು ಆಡ್ತಾ ಇರೋ ಮಾತು ನಿನಗೆ ಕೇಳಿಸ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಸುಮ್ಮನೆ ಹಠ ಮಾಡಬೇಡ, ಮೊದಲು ಬಾಗಿಲು ತೆಗಿ. ಅದೇನೇ ಅನುಮಾನ ಇದ್ರು ನೀನು ನನ್ನ ಹತ್ರ ಮಾತಾಡಿ ಬಗೆಹರಿಸ್ಕೋ. ಅಮ್ಮ ಬಾಗಿಲು ತೆಗಿ. ಅಮ್ಮ ಅಮ್ಮ ಅಕ್ಕ ಅಮ್ಮ ಅಂತೂ ತೆಗಿತಿಲ್ಲ, ನೀನಾದ್ರೂ ಬಾಗಿಲು ತೆಗಿಯೇ.
ನೋಡು, ಗುರುಗಳು ಬಂದಿದ್ದಾರೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನೋಡು, ಎಲ್ಲರ ಸಮ್ಮುಖದಲ್ಲಿ ಮಾತಾಡಿ ವಿಷಯನ ಬಗೆಹರಿಸ್ಕೊಳ್ಳೋಣ. ಮೊದಲು ಬಾಗಿಲು ತೆಗಿ. ಗುರುಗಳೇ, ನೀವು ಬನ್ನಿ, ಎಲ್ಲರೂ ಬನ್ನಿ. ಏನಾಯ್ತು ಪರಿಮಳ ಅವರೇ? ನೆನ್ನೆ ತಾನೇ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗಿದ್ದೀನಿ, ಮತ್ತ್ಯಾಕೆ ಕರ್ಸಿದ್ರಿ? ಕ್ಷಮಿಸಿ ಗುರುಗಳೇ, ನಾನು ನಿಮ್ಮನ್ನು ಕರೆಸಲಿಲ್ಲ. ನೀವು ನನ್ನನ್ನು ಕರೆಸ್ಲಿಲ್ಲ ಅಂದ್ರೆ ನನ್ನನ್ನು ಮತ್ತೆ ಇನ್ಯಾರು ಕರೆಸಿದ್ದು? ನಾನೇ ಕರ್ಸಿದ್ದು ಗುರುಗಳೇ. ನೀವು ನಮ್ಮ ಅತ್ತೆ ಹತ್ರ ಅಮ್ಮ ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ಮನೆ ತುಂಬ ತೊಂದರೆಗಳು ಹುಟ್ಟುತ್ತವೆ ಅಂತ ಹೇಳಿದ್ರಂತೆ. ಅದನ್ನ ಕೇಳಿ ನಮ್ಮ ಅತ್ತೆ ಈ ಮದುವೆಗೆ ಒಪ್ತಿಲ್ಲ, ಭಯ ಬಿದ್ದಿದ್ದಾರೆ. ಸೊ ಇವಾಗ ಅಮ್ಮ ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ಅದೇನು ತೊಂದರೆ ಆಗುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಾಗಬೇಕು. ಅಜ್ಜಿ, ಅಗ್ರಜನ್ ಜಾತಕ ತಗೊಂಬನ್ನಿ, ಹಾಗೆ ಅಮ್ಮದು ಕೂಡ. ತರ್ತೀನಪ್ಪ, ಆದರೆ ಈ ಜಾತಕ ಎಲ್ಲ ಯಾತಕ್ಕೆ? ಅಜ್ಜಿ, ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ ಅಜ್ಜಿ, ದಯವಿಟ್ಟು ತಗೊಂಬನ್ನಿ ಪ್ಲೀಸ್. ವಿಕ್ರಾಂತ್, ಏನು ಹೇಳ್ತಿದ್ದೀಯ ನೀನು? ವಾಟ್ ನಾನ್ಸೆನ್ಸ್? ಸ್ವಲ್ಪ ನಾನ್ಸೆನ್ಸ್ ಆಗಿದೆ ಅಗ್ರಜ, ಸಮಾಧಾನ ಮಾಡ್ಕೊ, ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ಮದುವೆ ಮಂಟಪಕ್ಕೆ ಬಂದ್ಮೇಲೆ ಯಾರಾದರೂ ಜಾತಕ ನೋಡ್ತಾರ? ಅಗ್ರಜ, ನಿನ್ನ ಮದುವೆ ಯಾವ ಅನುಮಾನನೂ ಇಲ್ಲದೆ ಚೆನ್ನಾಗಿ ನಡಿಬೇಕು. ಇದು ನಂಬಿಕೆ ಪ್ರಶ್ನೆ, ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ನೋಡಿ ಗುರುಗಳೇ, ಬೇಕಿದ್ರೆ ಒಂದು 3-4 ಸಲ ಚೆಕ್ ಮಾಡಿ, ಜಾತಕ ಏನು ಹೇಳುತ್ತೋ ಅದನ್ನೇ ಹೇಳಿ. ಆಗ ನೀನೇ ಈ ಮದುವೆ ಬೇಡ ಅಂತ ಪ್ರಸಾದ ಕೊಟ್ಟೆ. ಈಗ ಗುರುಗಳು ಬಂದು ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನನ್ಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ನೀನೇ ದಾರಿ ತೋರ್ಸಪ್ಪ. ತಾಯಿ, ನೀನು ಬಲಗಡೆಯಿಂದ ವರ ಕೊಟ್ರೆ ನನ್ನ ಮಗಳನ್ನ ಮಂಟಪದವರೆಗೂ ಕರ್ಕೊಂಡು ಹೋಗ್ತೀನಿ. ನೀನೇನಾದ್ರೂ ಎಡಗಡೆಯಿಂದ ವರ ಕೊಟ್ರೆ ಅವಳನ್ನ ಖಾಲಿ ಕತ್ತಲ್ಲಿ ಮನೆಗೆ ಕರ್ಕೊಂಡು ಹೋಗ್ತೀನಿ.
ಇದೆಲ್ಲ ಸುಹಾಸಿನಿ ಕುತಂತ್ರ. ನಾನು ಈಗಲೇ ಹೇಳ್ಬಿಡ್ತಿದ್ದೆ, ಆದರೆ ಅಗ್ರಜನ ಮದುವೆ ಮುಗಿಬೇಕು. ದಯವಿಟ್ಟು ಬಲ್ಗಡೆ ಬೀಳ್ಸು ತಾಯಿ. ನೀನು ದೇವಿ, ನಿನಗೆ ಎಲ್ಲ ಗೊತ್ತು. ಯಾವುದು ಯೋಗ್ಯವೋ ಹಾಗೆ ಮಾಡು ತಾಯಿ. ಆದರೆ ಒಂದೇ ಒಂದು ಕ್ಷಣವೂ ಈ ಮದುವೆ ಆಗಬಾರ್ದು ಅಂತ ನನಗನ್ಸಿಲ್ಲ. ಈಗಲೂ ಅನ್ನಿಸ್ತಾ ಇಲ್ಲ. ಎಲ್ಲವೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ತಾಯಿ. ಆ ರಾಕ್ಷಸಿಯಿಂದ ನನ್ನ ಮೊಮ್ಮಕ್ಕಳು ಬಚಾವಾಗಬೇಕು ಅಂದ್ರೆ ದೇವತೆ ಅಂತ ಅಮ್ಮು ಈ ಮನೆಗೆ ಸೊಸೆಯಾಗಿ ಬರಲೇಬೇಕಪ್ಪ. ಬಲಗಡೆ ಪ್ರಸಾದ ಕೊಡು. ಬಜರಂಗಿ, ನಂಗೆ ವೇದಾಂತ ಕೊಟ್ಟು ನೀನು ಕೊಟ್ಟಿರೋದನ್ನ ನೀನು ವಾಪಸ್ ಇಸ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಇದು ನಿನ್ನ ಆಶೀರ್ವಾದದಿಂದ ಆಗಿರೋ ಸಂಬಂಧ. ಇದರಿಂದ ಕೆಟ್ಟದಾಗುತ್ತೆ ಅಂದ್ರೆ ನಾನು ಅದನ್ನು ನಂಬಲ್ಲ. ನಿರ್ಣಯ ನೀನೇ ಹೇಳಬೇಕು ಬಜರಂಗಿ. ನೀನೇ ಎಲ್ರಿಗೂ ಉತ್ತರ ಕೊಡಬೇಕು. ನಾನು ಯಾವತ್ತೂ ಯಾರನ್ನು ಏನೂ ಕೇಳ್ದವನಲ್ಲ. ಆದ್ರೆ ದೇವರೂ ಅಸ್ತಿತ್ವದ ಮೇಲೆ ನಂಗೆ ನಂಬಿಕೆ ಹುಟ್ಟಿದೆ. ಇವಳು ನಂಗೆ ಸಿಕ್ಕಿದ್ಮೇಲೆ ಆ ನಂಬಿಕೆಯಲ್ಲಿ ನಾನು ಒಂದು ಕೇಳ್ಕೊಳ್ತಿದ್ದೇವೆ, ನನಗೆ ಅದರ ಅಮೂಲ್ಯ ಬೇಕು. ಅವಳ ಜೀವನ ಪೂರ್ತಿ ನಾನು ಸುಖವಾಗಿ ನೋಡ್ಕೊಳ್ತೀನಿ. ದಯವಿಟ್ಟು ನನ್ನಿಂದ ಅವಳನ್ನ ದೂರ ಮಾಡಬೇಡ ದೇವ್ರೆ. ಸರಿ ತಪ್ಪಿನ ಬಗ್ಗೆ ಇವಾಗ ಯೋಚನೆ ಮಾಡೋಕ್ಕಾಗಲ್ಲ. ಹೇಗಾದರೂ ಮಾಡಿ ಬಲ್ಗಡೆಯಿಂದ ಹೂವು ಬೀಳೋ ಥರ ಮಾಡಿ ಹೋಗಿ. ಎಸ್, ಬಲ್ಗಡೆಯಿಂದ ಹೂವು ಬೀಳ್ತು. ಅಮ್ಮ, ದೇವ್ರೆ ವರ ಕೊಟ್ಮೇಲೆ ನಾನು ಯಾರ ಮಾತು ಕೇಳಲ್ಲ. ಆದ್ರೂ ನಿನ್ನ ಕೊನೆದಾಗ ಕೇಳ್ತಿದ್ದೀನಿ, ಈಗ್ಲಾದ್ರೂ ಹೋಗ್ಲಾ?